ಹಿಂಗೆ ಕೇಳಿಸ್ಕೊಂಡು ಈಗ ಅಲ್ಲ ಅಲ್ಲಿ ಬೈಕ್ ಬಂದ್ಕಳ ಈಗ ಬೇಡ ಬಿಡು ಏನ್ ಮಾಡ್ತಾರೆ ಎಲ್ಲ ಸಂಸ್ಥಾ ವೆಂಕಟೇಶ್ವರ ಹೋಗಿದ್ದಲ್ಲ ಕಾಂಗ್ರೆಸ್ಗೆ ಮಾಡೋಣ ಅಂತ ಹೇಳೋದಕ್ಕೆ ಸಂಸ್ಥಾ ವೆಂಕಟೇಶ್ವರ ಹೋಗಿದ್ರೆ ಕಾಂಗ್ರೆಸ್ಗೆ ಮಾಡೋಣ ಅನ್ಕೊಂಡು ಯಾರನ್ನ ಹೇಳದ್ ನಿನ್ ಕಾಣವ ನೀನ್ ಹೇಳು ನೀನು ನಮ್ ದಯಾನಂದ್ ಕೇಳ್ದಂತೆ ಎಲ್ಲ ಕಾಂಗ್ರೆಸ್ಗೆ ಮಾಡಪ್ಪ ಅಂತ ಹೇಳಿ ಅಣ್ಣ ಕೇಳ್ದೆ ನನ್ ಕೇಳ್ದೆ ನಿನ್ ಬಗ್ಗೆ ಮಾತಾಡ್ದೆ ಅಲ್ಲ ರೀ ನಮ್ಮ ಹತ್ರ ಏನಕ್ಕೆ ಬರ್ತೀರಿ ನೀವು ನಮ್ ಕಟ್ಕೊಯ್ದವ್ರ ಜೊತೆ ನೀವು ಹೋಗ್ತೀರ ನಮ್ಮ ಹತ್ರ ಏನಕ್ಕೆ ಬರ್ತೀರಿ ನೀವು ನೀನು ಅನ್ಯತಾ ಭಾವಿಸ್ಬೇಡ ನಾನ್ ದಯಾನಂದ ನನ್ಗೆ ಏನೇನು ಮಾತಾಡಿದ್ದೀನೋ ಅರ್ಥ ಮಾಡ್ಕೊ ನೀನು ನಿನ್ನ ಭಾವಕ್ರಾಗ್ಬೇಡ ಹೇಳೋಣ ನಿಮ್ ಕಟ್ಕಾಲ ನಾವಾಗಿದ್ರೆ ನಮ್ ಜೊತೆ ಗಿಟ್ಟಾಗಿ ನಿಲ್ತೀರಿ ನಮ್ ಕಟ್ಕೊಯ್ದವ್ರ ವಿರುದ್ಧವಾಗಿರ್ತೀರಿ ಇಲ್ಲಪ್ಪ ನಾವ್ ಹಂಗೆ ಅನ್ನಂಗಿದ್ರೆ ಹೋಗ್ರಿ ಅಷ್ಟೇ ಈಗ ನಾನ್ ನಿನ್ಕೇನು ನಾನ್ ಸಮಾಧಾನವಾಗಿ ಒಂದ್ ವಿಚಾರ ಹೇಳ್ತೀನಿ ನಾನ್ ನಿನ್ನ ಕಾದು ನಾನು ನಿನ್ಕೇನು ಮೋಸನೂ ಮಾಡಿಲ್ಲ ಮೋಸ ಮಾಡಕ್ ಹೋಗೋದಿಲ್ಲ ನಾನಿವ ದಯಾನಂದ ಅಣ್ಣನಿಗೂ ಮಾತಾಡಿದ್ನಿ ಅಣ್ಣ ನಾವೆಲ್ಲ ಒಟ್ಟಾಗಿ ಯಜಮಾನ್ ಜೊತೆಗೆ ಇರೋಣ ಕೆಲಸ ಮಾಡೋಣ ಅಂತೇಳಿ ಆಮೇಲೆ ಆಯಪ್ಪನು ಬೇರೆ ಬೇರೆ ಆಯಾಮಗಳು ಹೇಳಿದ್ನು ನಾನು ನಿನ್ನ ಬಗ್ಗೆ ಮಾತಾಡಿದ್ದು ನಾನ್ ಬೇಕಾದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಕೋಲಾರ ಸಿಕ್ಕಿದಾಗ ಕೊತ್ತೂರು ಹತ್ರ ಓಟ್ ಕೇಳೋದಿಲ್ಲ ಯಾಕಂದ್ರೆ ನಮ್ಮನ್ನ MLC ಎಲೆಕ್ಷನ್ ತೊಂದರೆ ಕೊಟ್ಟು ಮೋಸ ಮಾಡಿದ್ದವನೇ ನಡಿಬೇಕು ಇವತ್ತು ನಡೆಸಿರೋದು ಅವನೇ ಅಂತವ್ರ ಜೊತೆ ನೀವು ಹೋಗ್ತೀವ ನಂಗಿದ್ರೆ ನಾವೇನ್ ಮಾಡಕ್ ಇವೆಲ್ಲ ನಮಗ ಗೊತ್ತೇ ಇಲ್ಲ ನೋಡಪ್ಪ ನೀವ್ ಹೋಗೋಗಿದ್ರೆ ಹೋಗ್ರಿ ನಮ್ದೇನ್ ಅಭ್ಯಂತರ ಏನಿಲ್ಲ ಸಿಗೋದಲ್ಲಪ್ಪ ಹೋಗೋಗಿದ್ರೆ ನಮ್ಗೆ ಸಿಗೋದೇ ಮಾತಾಡೋದು ಬಿಡು ನಾನು ಹೋಗಂಗಿದ್ರೆ ಹೋಗ್ತೀನಿ ಇರ್ತೀನಿ ಯಾಕೆ ನಿಂಗೆ ಹೋದೆ ಒಳ್ಳೆ ನೀನು ಸರ್ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಅಷ್ಟೆಲ್ಲ ಪದೇ ಕೇಳೋ ಅಗತ್ಯ ಇಲ್ಲ ಹೇಳದ್ ಕೇಳಿ ದಯಮಾಡಿ ಇಲ್ಲಿ ಕೇಳದ್ ಕೇಳಿ 2020ರಲ್ಲಿ MLC ಚುನಾವಣೆ ಆಯಿತು 23ರಲ್ಲಿ ಅಸೆಂಬ್ಲಿ ಚುನಾವಣೆ ಆಯಿತು 24ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಯಾವ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಎಕ್ಸೆಪ್ಟ್ KGF ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ಬಿಟ್ರೆ ಉಳಿಕೆ ಯಾವ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರು ಕೆಲಸ ಮಾಡಿಲ್ಲ ಅವರ ನೇರವಾಗಿ ಜನತಾದಳದ ಪರವಾಗಿ ಕೆಲಸ ಮಾಡಿದ್ರು ನಾನು ಅಗತ್ಯ ಈಗ ದಯವಿಟ್ಟು ನೋಡ್ರಿ ಅವ್ರು ಎಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಪದೇ ನೀವು ಸ್ಪೆಸಿಫಿಕ್ ಆಗಿ ಶ್ರೀನಿವಾಸ್ ಪರ ಕೇಳ್ತೀರಿ ಇಲ್ಲಿ ಒಂದು ನಿಮಿಷ ಕೇಳಿ ದಯವಿಟ್ಟು ಎಲ್ಲ ಒಂದು ಸೈಲೆಂಟ್ ಇರಪ್ಪ ಸ್ವಲ್ಪ ಹಿಂಗೆ ಕೇಳಿಸ್ಕೊಂಡು ಈಗ ಅಲ್ಲ ಅಲ್ಲಿ ಬೈಕ್ ಬಂದ್ಕಳ ಈಗ ಬೇಡ ಬಿಡು ಏನ್ ಮಾಡ್ತಾರೆ ಎಲ್ಲ ಸಂಸ್ಥಾ ವೆಂಕಟೇಶ್ವರ ಹೋಗಿದ್ದಲ್ಲ ಕಾಂಗ್ರೆಸ್ಗೆ ಮಾಡೋಣ ಅಂತ ಹೇಳೋದಕ್ಕೆ ಸಂಸ್ಥಾ ವೆಂಕಟೇಶ್ವರ ಹೋಗಿದ್ರೆ ಕಾಂಗ್ರೆಸ್ಗೆ ಮಾಡೋಣ ಅನ್ಕೊಂಡು ಯಾರನ್ನ ಹೇಳದ್ ನಿನ್ ಕಾಣವ ನೀನ್ ಹೇಳು ನೀನು ನಮ್ ದಯಾನಂದ್ ಕೇಳ್ದಂತೆ ಎಲ್ಲ ಕಾಂಗ್ರೆಸ್ಗೆ ಮಾಡಪ್ಪ ಅಂತ ಹೇಳಿ ಅಣ್ಣ ಕೇಳ್ದೆ ನನ್ ಕೇಳ್ದೆ ನಿನ್ ಬಗ್ಗೆ ಮಾತಾಡ್ದೆ ಅಲ್ಲ ರೀ ನಮ್ಮ ಹತ್ರ ಏನಕ್ಕೆ ಬರ್ತೀರಿ ನೀವು ನಮ್ ಕಟ್ಕೊಯ್ದವ್ರ ಜೊತೆ ನೀವು ಹೋಗ್ತೀರ ನಮ್ಮ ಹತ್ರ ಏನಕ್ಕೆ ಬರ್ತೀರಿ ನೀವು ನೀನು ಅನ್ಯತಾ ಭಾವಿಸ್ಬೇಡ ನಾನ್ ದಯಾನಂದ ನನ್ಗೆ ಏನೇನು ಮಾತಾಡಿದ್ದೀನೋ ಅರ್ಥ ಮಾಡ್ಕೊ ನೀನು ನಿನ್ನ ಭಾವಕ್ರಾಗ್ಬೇಡ ಹೇಳೋಣ ನಿಮ್ ಕಟ್ಕಾಲ ನಾವಾಗಿದ್ರೆ ನಮ್ ಜೊತೆ ಗಿಟ್ಟಾಗಿ ನಿಲ್ತೀರಿ ನಮ್ ಕಟ್ಕೊಯ್ದವ್ರ ವಿರುದ್ಧವಾಗಿರ್ತೀರಿ ಇಲ್ಲಪ್ಪ ನಾವ್ ಹಂಗೆ ಅನ್ನಂಗಿದ್ರೆ ಹೋಗ್ರಿ ಅಷ್ಟೇ ಈಗ ನಾನ್ ನಿನ್ಕೇನು ನಾನ್ ಸಮಾಧಾನವಾಗಿ ಒಂದ್ ವಿಚಾರ ಹೇಳ್ತೀನಿ ನಾನ್ ನಿನ್ನ ಕಾದು ನಾನು ನಿನ್ಕೇನು ಮೋಸನೂ ಮಾಡಿಲ್ಲ ಮೋಸ ಮಾಡಕ್ ಹೋಗೋದಿಲ್ಲ ನಾನಿವ ದಯಾನಂದ ಅಣ್ಣನಿಗೂ ಮಾತಾಡಿದ್ನಿ ಅಣ್ಣ ನಾವೆಲ್ಲ ಒಟ್ಟಾಗಿ ಯಜಮಾನ್ ಜೊತೆಗೆ ಇರೋಣ ಕೆಲಸ ಮಾಡೋಣ ಅಂತೇಳಿ ಆಮೇಲೆ ಆಯಪ್ಪನು ಬೇರೆ ಬೇರೆ ಆಯಾಮಗಳು ಹೇಳಿದ್ನು ನಾನು ನಿನ್ನ ಬಗ್ಗೆ ಮಾತಾಡಿದ್ದು ನಾನ್ ಬೇಕಾದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಕೋಲಾರ ಸಿಕ್ಕಿದಾಗ ಕೊತ್ತೂರು ಹತ್ರ ಓಟ್ ಕೇಳೋದಿಲ್ಲ ಯಾಕಂದ್ರೆ ನಮ್ಮನ್ನ MLC ಎಲೆಕ್ಷನ್ ತೊಂದರೆ ಕೊಟ್ಟು ಮೋಸ ಮಾಡಿದ್ದವನೇ ನಡಿಬೇಕು ಇವತ್ತು ನಡೆಸಿರೋದು ಅವನೇ ಅಂತವ್ರ ಜೊತೆ ನೀವು ಹೋಗ್ತೀವ ನಂಗಿದ್ರೆ ನಾವೇನ್ ಮಾಡಕ್ ಇವೆಲ್ಲ ನಮಗ ಗೊತ್ತೇ ಇಲ್ಲ ನೋಡಪ್ಪ ನೀವ್ ಹೋಗೋಗಿದ್ರೆ ಹೋಗ್ರಿ ನಮ್ದೇನ್ ಅಭ್ಯಂತರ ಏನಿಲ್ಲ ಸಿಗೋದಲ್ಲಪ್ಪ ಹೋಗೋಗಿದ್ರೆ ನಮ್ಗೆ ಸಿಗೋದೇ ಮಾತಾಡೋದು ಬಿಡು ನಾನು ಹೋಗಂಗಿದ್ರೆ ಹೋಗ್ತೀನಿ ಇರ್ತೀನಿ ಯಾಕೆ ನಿಂಗೆ ಹೋದೆ ಒಳ್ಳೆ ನೀನು ಇದು
ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷರು ಅಫ್ರೋಸ್ ಜೊತೆ ನಡೆದಂಥ ಕಾನ್ವರ್ಸೇಷನ್. ಅಸೆಂಬ್ಲಿ ಚುನಾವಣೆ ಆಗಿ 2 ವರ್ಷ ಕಳೆದಿದೆ. ಯಾವತ್ತೂ ಕೂಡ ಇಷ್ಟೆಲ್ಲ ದಾಖಲೆ ಇದ್ರೂ ಕೂಡ ಅವ್ರ ಬಗ್ಗೆ ನಾವೆಲ್ಲಿ ಆರೋಪ ಮಾಡಿದ್ದಾಗಲಿ ಅಥವಾ ಅವ್ರ ಮೇಲೆ ಪಕ್ಷದಲ್ಲಿ ದೂರು ಕೊಟ್ಟಿದ್ದಾಗಲಿ ಬಿಟ್ಬಿಟ್ವಿ, ನಾವು ನೆಗ್ಲೆಕ್ಟ್ ಮಾಡಿಬಿಟ್ವಿ. ಜನ ನಮಗೆ ಗೌರವಿಸಿದ್ದಾರೆ, ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪರವಾಗಿ. ಈ ಥರ ವಿಚಾರಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ವಿ. ನೀವು ಪದೇ 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 ಕೇಳ್ತಿದ್ರೆ ನಾವು ಇನ್ನೇನು ಹೇಳ್ಬೇಕು ಹೇಳಿ? ಅಲ್ಲ, ಕೋಲಾರದಲ್ಲಿ PLD ಬ್ಯಾಂಕ್ ಎಲೆಕ್ಷನ್ ಆಯಿತು, JDS ಜೊತೆಗೆ ಮಾಡಿದ್ರು. ಕೋಲಾರದಲ್ಲಿ TAPCMS ಎಲೆಕ್ಷನ್ ಆಯಿತು, JDSನವ್ರ ಜೊತೆಗೆ ಮಾಡಿದ್ರು. ಬಹಿರಂಗವಾಗಿ JDS ಜೊತೆಗೆ ಗುರುತಿಸ್ಕೊಂಡಿದ್ದಾರೆ. ಇಲ್ಲ, ಕೊಡೋದಿಲ್ಲ, ಅಗತ್ಯ ಇಲ್ಲ ಬಿಡಿ. ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಾವು ತೀರ್ಮಾನ ಅಲ್ಲ, ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಮ್ಮ ತೀರ್ಮಾನ ಅಂತ ನಾವು ಹೇಳ್ತಿದೀವಲ್ಲ. ಈಗ ಅವ್ರ ಜೊತೆ ನಿಮ್ಮ ಪಕ್ಷದವ್ರು ಹೋದ್ರೆ ಸರ್? ಈಗ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತದೆ. ರಾಜ್ಯದ ಮಟ್ಟಿಗೆ ನಮ್ಮ KPCC ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡು. ಈ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವರು ಎಲ್ಲ ಮಾಹಿತಿಗಳನ್ನು ಕಾಲಕ್ಕೆ ನಮ್ಮೆಬ್ಬರು 2 ಜಿಲ್ಲಾ ಮಂತ್ರಿಗಳಿಂದ ವರದಿ ತೆಗೆದುಕೊಂಡಿರ್ತಾರೆ. ನಮ್ಮ 2 ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರಿದ್ದಾರೆ, ನಜೀರ್ ಅಹಮದ್ ಇದ್ದಾರೆ, ಎಲ್ಲ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ.